ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಯೂಸ್ ಮಾಡ್ತಕ್ಕಂಥ ಬ್ರಷ್ಗಳನ್ನೆಲ್ಲ ನಿಮಗೆ ಪರಿಚಯ ಮಾಡಬೇಕು ಅಂತ ಇದ್ದೀನಿ. ಇದೆಲ್ಲ ನನ್ನ ಹತ್ರ ಇರೋ ಬ್ರಷ್ ಕಲೆಕ್ಷನ್ಸು. ಹೊಸ್ದಾಗಿ ತಂದಿರೋ ಬ್ರಷ್ಗಳು, ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಬ್ರಷ್ಗಳು. ಕಮರ್ಷಿಯಲ್ ಪರ್ಪಸ್ಸಿಗೆ ಯಾವ ಯೂಸ್ ಮಾಡ್ತಾಯಿದ್ದೀನಿ, ಆರ್ಟಿಸ್ಟಿಕ್ ಪರ್ಪಸ್ಸಿಗೆ ಯಾವ ಯೂಸ್ ಮಾಡ್ತಾಯಿದ್ದೀನಿ. ಇವನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಆಸೆ ಆಯಿತು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಹಾಗೆ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ವಾಟರ್ ಕಲರ್ ಬ್ರಷಸ್ಸು. ವಾಟರ್ ಕಲರ್ ಪೇಂಟಿಂಗ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಇದೆಲ್ಲ ರೀಸೆಂಟಾಗಿ ತರಿಸ್ಕೊಂಡ್ವಿ. ಕೆಲವೊಂದು ಆರ್ಡರ್ಸ್ ಬಂದಿದ್ವು. ಅಕ್ರಾಲಿಕ್ಕು, ಆಯಿಲ್ ಪೇಂಟು ಮಾಡಲಿಕ್ಕೆ. ಇವನ್ನೆಲ್ಲ ಆನ್ಲೈನ್ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ಇವೆಲ್ಲ ಫ್ಲ್ಯಾಟ್ ಬ್ರಷಸ್ಸು, ರೌಂಡ್ ಬ್ರಷಸ್ಸು, ಸ್ಮೂತ್ ಬ್ರಷಸ್ ಇದ್ದಾವೆ. ಇವನ್ನೆಲ್ಲ ಕ್ಯಾನ್ವಾಸ್ ಮೇಲೆ ವರ್ಕ್ ಮಾಡಲಿಕ್ಕೆ ತರಿಸ್ಕೊಂಡಿದ್ದು. ಇದು ನಿಮಗೆ ರಫ್ ಇರುತ್ತೆ ಬ್ರಷು. RB ಬ್ರಷ್ ಸೆಟ್ ಅಂತ. ಇದು ವಾಲ್ ಪೇಂಟಿಂಗ್ಸ್ ಮಾಡ್ಬೇಕಾದ್ರೆ, ವಾಲ್ ಡಿಸೈನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಇದೆಲ್ಲ ಲಾಂಗ್ ಹೇರ್ ಬ್ರಷಸ್ಸು. ಇದೆಲ್ಲ ಬಳ್ಳಾರಿಲಿ ತೊಗೊಂಬಂದಿದ್ದು ನಿನ್ನೆ. ಲಾಂಗ್ ಹೇರ್ ಬ್ರಷಸ್ನ ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಫ್ಲಾಟ್ ಬ್ರಷಸ್ಸು, ಈ ಟ್ರ್ಯಾಕ್ಟರ್ಸು, ಲಾರೀಸು, ಇವನ್ನೆಲ್ಲ ಹೆಸರುಗಳು ಬರಿಬೇಕಾದ್ರೆ ಯೂಸ್ ಮಾಡ್ತೀವಿ. ಆ ರಫ್ ಬ್ರಷನ್ನು ಈ ಗೋಡೆ ಮೇಲೆ ಬರೆಯೋದಕ್ಕೆ ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ನೋಡಿ, ಇದನ್ನ ಗೋಡೆ ಮೇಲೆ ಬರೆಯೋದಕ್ಕೆ. ಈ ಸಣ್ಣ ಬ್ರಷ್ಗಳು ರೀಸೆಂಟಾಗಿ ಗಣೇಶನ ಕಣ್ಣು ಬರೆಯೋದಕ್ಕೆ, ಗಣೇಶನ ಮೇಲೆ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡಿದ್ವಿ. ಹಾಗೆ ಈ ಕಡೆ ಇನ್ನೂ ಚಿಕ್ಕ ಬ್ರಷ್ಗಳನ್ನ ಬ್ಲಡ್ ಆರ್ಟ್ ಯೂಸ್ ಮಾಡೋದಕ್ಕೆ, ಬ್ಲಡ್ ಆರ್ಟ್ ಬರೆಯೋದಕ್ಕೆ ಯೂಸ್ ಮಾಡಿದ್ವಿ. ಬ್ಲಡ್ ಆರ್ಟ್ ಬರಿತಾ ಇರ್ತೀನಿ ನಾನು. ಹಾಗೆ ಇವು ವಾಟರ್ ಕಲರ್ ಬ್ರಷಸ್ಸು, ಇವು ರೌಂಡ್ ಬ್ರಷಸ್. ಕೆಲವೊಂದು ಎಲ್ಲನೂ ತೊಗೊತಾ ಇರ್ತೀನಿ ನಾನು. ಯಾಕಂದರೆ ನನಗೆ ಕೆಲವೊಂದರಲ್ಲಿ ಇದೇ ಥರ ಪಾಯಿಂಟ್ಸ್ ಬೇಕು, ಇದೇ ಥರ ವರ್ಕ್ ಆಗುತ್ತೆ. ಯಾವ್ದು ಬ್ರಷಲ್ಲಿ ಅಂದರೆ ವರ್ಕ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆದ ಬ್ರಷ್ಗಳಲ್ಲಿ ಚೆನ್ನಾಗಿರುತ್ತೆ. ಹೊಸ ಬ್ರಷ್ಗಳಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದು ಸ್ವಲ್ಪ ನಮ್ಮ ಗ್ರಿಪ್ ಸಿಗೋ ತನಕ. ಇದೆಲ್ಲ ರಫ್ ಬ್ರಷ್, ಇವೆಲ್ಲ ಫ್ಲಾಟ್ ಬ್ರಷ್ಗಳು. ಇವನ್ನೆಲ್ಲ ರಫ್ ಬ್ರಷ್ಗಳನ್ನ ಸ್ವಲ್ಪ ಯೂಸ್ ಮಾಡ್ತೀವಿ. ಇವೆಲ್ಲ ನೋಡ್ರಿ, ಇವೆಲ್ಲ ಬ್ಲೆಂಡಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬ್ಯಾಕ್ಗ್ರೌಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬ್ಯಾಕ್ಗ್ರೌಂಡ್ ವಾಶ್ ಮಾಡೋದಕ್ಕೆ. ಇದು ಅಲ್ಟಿಮೇಟ್ ಬ್ರಷ್. ಸೂಪರಾಗಿದೆ ಪೋರ್ಟ್ರೇಟ್ ಮಾಡೋದಕ್ಕೆ, ಯಾವ್ದಾದ್ರು ಒಳ್ಳೊಳ್ಳೆ ಪೇಂಟಿಂಗ್ಸ್ ಮಾಡೋದಕ್ಕೆ, ಚಿಕ್ಕ ಪುಟ್ಟ ಪೇಂಟಿಂಗ್ಸ್ ಮಾಡೋದಕ್ಕೆ ಇವೆಲ್ಲ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ಹಾಗೆ ಕ್ಯಾಶುವಲ್ ಎಲ್ಲಾದರೂ ಹೋದಾಗ ನನಗೆ ಸಿಕ್ತು ಅಂದರೆ ಆ ಥರದವನ್ನ ತೊಗೊಂಡು ಇಟ್ಕೊಂಡಿರ್ತೀನಿ. ನನಗೆ ಗೊತ್ತಿದ್ದಿಲ್ಲ, ಇವತ್ತೆಲ್ಲ ಚೆಕ್ ಮಾಡಿ ಹುಡುಕಿದಾಗ ಇಷ್ಟೊಂದು ಬ್ರಷ್ ಕಲೆಕ್ಷನ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಿಮಗೂ ತೋರಿಸೋಣ ಅಂತ ಇಷ್ಟಪಟ್ಟೆ. ಇದು ನಮ್ಮ ಶಾಪಲ್ಲೇ ಯೂಸ್ ಮಾಡ್ತಾ ಇರೋದು. ಇವೆಲ್ಲ ಕೆಲವೊಂದು ಕಡೆ ಹೋದಾಗ ತೊಗೊಂಡಿದ್ದ ಬ್ರಷ್ಗಳು. ಅಂದರೆ ನಾವು ದೊಡ್ಡ ಬ್ರಿಡ್ಜಸ್ಸು, ಅಂಡರ್ ಪಾಸ್ ಬ್ರಿಡ್ಜ್ಗಳನ್ನೆಲ್ಲ ಪೇಂಟ್ ಮಾಡ್ಬೇಕಾದ್ರೆ ಚಿಕ್ಕ ಬ್ರಷ್ ಯೂಸ್ ಮಾಡಿದ್ರೆ ಸರಿ ಹೋಗಲ್ಲ. ಹಾಗಾಗಿ ಈ ಥರ ದೊಡ್ಡ 3 ಇಂಚಿಂದು 2 ಇಂಚಿನ ಬ್ರಷ್ಗಳನ್ನ ಫಿಲ್ ಮಾಡೋದಕ್ಕೆ, ಕಲರಿಂಗ್ ಮಾಡೋದಕ್ಕೆ, ಬ್ಯಾಕ್ಗ್ರೌಂಡ್ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಇದನ್ನು ಕೊಡಗಲ್ಲಿ ತೊಗೊಂಡಿದ್ದು. ಇದು ಗ್ರಾನೈಟು ವಾಲ್ ಪೇಂಟಿಗೆ ಯೂಸ್ ಮಾಡ್ತಾ ಇರ್ತೀನಿ. 3 ಇಂಚ್ ಬ್ರಷ್ ಈಗ ತುಂಬ ಯೂಸ್ ಆಗುತ್ತೆ ನಮಗೆ. ದೊಡ್ಡ ಬ್ರಿಡ್ಜ್ ಪೇಂಟಿಂಗ್ ಮಾಡ್ತೀನಿ. ನಂದು ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬ್ರಿಡ್ಜ್ ಪೇಂಟಿಂಗ್ ಮಾಡೋದೆಲ್ಲ ಹಾಕಿದ್ದೀನಿ. ಓಕೆನಾ. ಇವೆಲ್ಲ ಸ್ಕೆಚ್ ಮಾಡೋದಕ್ಕೆ, ವಾಶ್ ಮಾಡೋದಕ್ಕೆ, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಕೆಲಸ ಮಾಡಬೇಕಲ್ವ, ದೊಡ್ಡ ಪೇಂಟ್ ವಾಲ್ನ ಬಣ್ಣದಲ್ಲಿ ಕವರ್ ಮಾಡಬೇಕಂದ್ರೆ. ಇವೆಲ್ಲ ರಫ್ ಬ್ರಷ್ಗಳು ಯೂಸ್ ಮಾಡಿ ಆ ಥರ ಆಗಿದೆ. ಅಂದರೆ ಇವನ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಬಣ್ಣ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಓಕೆ, ಎಲ್ಲ ಥರ ಬ್ರಷ್ಗಳಿದ್ದಾವೆ. ಕೆಲವೊಂದು ಬ್ರಷ್ ಎಲ್ಲ ಹೋಗಿದ್ದಾವೆ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಇವನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಏನಕ್ಕಾದ್ರೂ ಬರುತ್ತೆ ವರ್ಕಿಗೆ ಅಂತ. ನೋಡಿದ್ರ ನನ್ನ ಬ್ರಷ್ ಕಲೆಕ್ಷನ್ಸು. ಇದು ನನ್ನ ಬ್ರಷ್ ಕಲೆಕ್ಷನ್ಸು. ಯಾವಾರು ಸಿಕ್ಕರೆ ತೊಗೊತಾ ಇರ್ತೀನಿ ಚೆನ್ನಾಗಿ. ದಿಸ್ ಈಸ್ ಮೈ ಬ್ರಷ್ ಕಲೆಕ್ಷನ್ಸ್. ಹೇಗಿದೆ ಕಾಮೆಂಟ್ ಮಾಡ್ತೀರಾ? ನಾನು ಯೂಟ್ಯೂಬ್ ಚಾನಲಲ್ಲಿ ಈ ಲೆಟರ್ ರೈಟಿಂಗ್ಸು, ಓಕೆನಾ, ಮತ್ತು ಓಲ್ಡ್ ಲೆಟರ್ಸು, ಈ ಥರದ್ದೆಲ್ಲ
ಬರೆಯೋದು ತೋರಿಸ್ಕೊಡ್ತಾ ಇರ್ತೀನಿ. ಯಾರಿಗಾರು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವೆಲ್ಲ ಕಲಿಬೋದು. ಓಕೆನಾ. ನಾನು ಸ್ವಲ್ಪ ಒಂದು 3-4 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಆರ್ಟ್ ಫೀಲ್ಡ್ನ. ಓಕೆನಾ. ಸೊ ಹಾಗಾಗಿ ಅದನ್ನು ನಿಮಗೂ ತೋರಿಸ್ಬೇಕು, ಹೇಳ್ಕೊಡ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.